ಮೂಡಾದ ಆಸ್ತಿಯನ್ನ ಸಂರಕ್ಷಣೆ ಮಾಡುವ ಹಿತದೃಷ್ಟಿಯಿಂದ ಮೂಡಾದ ಆಸ್ತಿಗೆ ಬೇಲಿಯನ್ನ ಹಾಕಬೇಕು. ಇದರ ಜೊತೆಗೆ ಈಗ ಮೂಡಾ ಪ್ರಾಧಿಕಾರಕ್ಕೆ ವಾಪಸ್ ಬಂದಿರುವಂತಹ ಸೈಟ್ಗಳ ರಕ್ಷಣೆ ಆಗಬೇಕು ಅಂತೇಳಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ ಟಿ.ಎಸ್. ಶ್ರೀವತ್ಸ ಅವರು ಆಗ್ರಹವನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಹಲವು ದಾಖಲೆಗಳನ್ನ ಬಿಡುಗಡೆ ಕೂಡ ಮಾಡ್ತಿದ್ದಾರೆ. ನಮ್ಮ ಜೊತೆ ಶ್ರೀವತ್ಸ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಚಾಮುಂಡೇಶ್ವರಿ ಸೌಹಾರ್ದ ಸಂಘಕ್ಕೆ 48 ಸೈಟ್ಗಳನ್ನ ನೀಡಿದ್ದನ್ನ ಪ್ರಾಧಿಕಾರ ಮತ್ತೆ ವಾಪಸ್ ತೆಗೆದುಕೊಂಡಿರೋದು, ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಸರ್? ಒಂದು ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ನಾವೆಲ್ಲ ಏನು ಕಳೆದ 1 ವರ್ಷದಿಂದ ಆಗ್ರಹ ಮಾಡ್ತಾ ಇದ್ವಿ, ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ ಹೆಸರಿನಲ್ಲಿ ಏನು ಮೈಸೂರಿನ ಹೃದಯ ಭಾಗ ಅಂತ ಈಗ ಕರೆಸ್ಕೊಳ್ತಾ ಇರುವಂಥ ಆಂದೋಲನ ಸರ್ಕಲ್ ಸುತ್ತಮುತ್ತ, ರಾಮಕೃಷ್ಣ ಪರಮಹಂಸರ ಸ್ಟ್ಯಾಚ್ಯೂ ಸುತ್ತಮುತ್ತ ಏನು ನೀವು ನಿವೇಶನಗಳನ್ನು ರಚನೆಯೇ ಮಾಡದೆ, ಬಡಾವಣೆಯನ್ನು ರಚನೆಯೇ ಮಾಡದೆ, ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಮಾಡಿರುವಂಥ ನಿವೇಶನಗಳ ಏನು ಕ್ರಯಪತ್ರ ಇದೆ ಅದನ್ನು ವಾಪಸ್ ತಗೋಬೇಕು, ರದ್ದು ಮಾಡಬೇಕು ಅನ್ನುವಂಥದ್ದನ್ನು ಕಳೆದ ನಾವು 3-4 ಮೀಟಿಂಗ್ಗಳಿಂದ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ವಿ. ವಿಶೇಷವಾಗಿ ಜನವರಿಲಿ ಅದರ ಬಗ್ಗೆ ಸೊಲ್ಲೆತ್ತಿ ಅದನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ಮಾಡಿದ್ದಂಥ ಪ್ರಕರಣವನ್ನು ಮುಖ್ಯಮಂತ್ರಿಗಳ ಏನು ಆದೇಶದ ಮೇಲೆ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ. ಅದನ್ನು ನಾವು ಸ್ವಾಗತವನ್ನು ಮಾಡ್ತೀನಿ. ಆದರೆ ಸ್ವಾಗತ ಮಾಡಬೇಕಾದ್ರೆ ಈ ಪ್ರಕರಣವನ್ನು ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಿಸಿದಂಥ ಇವತ್ತಿನವರೆಗೂ ದಿನೇಶ್ ಕುಮಾರನ ಮೇಲೆ ಏನೂ ಕ್ರಮ ಆಗಿಲ್ಲ. ಯಾಕೆ? ದಿನೇಶ್ ಕುಮಾರನ್ನ ಏನು ಅಷ್ಟೊಂದು ನಿಮ್ಮನ್ನು ಬೆದರಿಸ್ತಾ ಇದ್ದಾನ ಸರ್ಕಾರನ? ಭೈರತಿ ಸುರೇಶ್ ಅವ್ರನ್ನ ಹೆದರಿಸ್ತಾ ಇದ್ದಾರಾ? ಮುಖ್ಯಮಂತ್ರಿಯವ್ರನ್ನ ಬೆದರಿಸ್ತಾ ಇದ್ದಾರಾ? ಯಾಕೆ ಕ್ರಮ ತಗೊಂಡಿಲ್ಲ? ಬಟ್ ಇದೇ ಪ್ರಶ್ನೆ ನಮ್ದು ಸರ್. ಮೂಡಾದ ಸದಸ್ಯರು ಕೂಡ ನೀವು ಆಗಿದ್ರಿ, ಯಾಕೆ ಯಾರು ಕೂಡ ದೂರು ಕೂಡ ಸಲ್ಲಿಸ್ತಿಲ್ಲ? ನೀವು ಕೂಡ ದೂರು ಸಲ್ಲಿಸ್ಬೋದಲ್ಲ, ಯಾಕೆ ಸಲ್ಲಿಸ್ತಿಲ್ಲ? ನಾವು ಈಗಾಗಲೇ ಇವ್ರ ಮೇಲೆ ದೂರನ್ನ ಎಲ್ಲ ಹಂತದಲ್ಲೂ ಸಲ್ಲಿಸಾಗಿ ಹೋಗಿದೆ. ನಟೇಶ್ ಮತ್ತು ದಿನೇಶ್ ವಿರುದ್ಧ ಗವರ್ನರ್ ಕೊಟ್ಟಿದ್ದೀವಿ, ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಕೊಟ್ಟಿದ್ದೀವಿ, ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದೀನಿ, ಸ್ವತಃ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ, ಭೈರತಿ ಸುರೇಶ್ ಅವ್ರಿಗೆ ಕೊಟ್ಟಿದ್ದೀವಿ, ನಗರಾಭಿವೃದ್ಧಿಯ ಪ್ರಧಾನ ಕಾರ್ಯದರ್ಶಿ ಕೊಟ್ಟಿದ್ದೀವಿ. ಇವ್ರು 6 ಜನಕ್ಕೆ ಇವರಿಬ್ಬರ ಮೇಲೆ ಕೊಟ್ಟಿರೋದು ನಾವು. ಬಟ್ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ? ಅಲ್ಲ, ನಾನು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೆ, ಲೋಕಾಯುಕ್ತ ನ್ಯಾಯಮೂರ್ತಿ ಕೊಟ್ಟಿದ್ದೀನಿ, ADGP ಕೊಟ್ಟಿದ್ದೀವಿ. ಒಂದು ಹಂತವನ್ನು ಇವರೆಲ್ಲವರನ್ನು ದಾಟಿ, ಯಾಕೆಂದರೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ನ ವಿಷಯ ಬಂದಂಥ ಸಂದರ್ಭದಲ್ಲಿ ಲೋಕಲ್ ಪೊಲೀಸರ ಸ್ಟೇಷನಲ್ಲಿ ಇದಕ್ಕೊಂದು ಸುಮ್ಮನೆ ಒಂದು NCR ಕೊಡ್ತಾನೆ. ಅದರ ಬದಲು ತನಿಖೆಗೆ ಒತ್ತಾಯ ಮಾಡಿ ನ್ಯಾಯಮೂರ್ತಿಗಳು, ಲೋಕಾಯುಕ್ತ ನ್ಯಾಯಮೂರ್ತಿಗಳನ್ನೇ ಖುದ್ದು ಭೇಟಿಯಾಗಿದ್ದೀನಿ, ದೇಸಾಯಗನ್ ಭೇಟಿ ಮಾಡಿದ್ದೀವಿ. ಎಲ್ಲ ಹಂತದ ಎಲ್ಲ ತನಿಖಾಧಿಕಾರಿಗಳ ಮುಂದೆ ಸ್ವತಃ ಹೋಗಿ ಲೆಟರ್ ಕೊಟ್ಬಿಟ್ಟು ಬಂದಿದ್ದೀನಿ. ಬಟ್ ಇಷ್ಟಾದ್ರೂ ಕೂಡ ಅವರಿಬ್ಬರ ವಿರುದ್ಧ ಯಾಕೆ ಕ್ರಮ ಆಗ್ತಿಲ್ಲ ಅಂತ? ಸರ್ಕಾರದ ಮೇಲೆ ಇವರಿಬ್ರು ಇಷ್ಟೊಂದು ಪ್ರಭಾವಿಗಳಾಗ್ಬಿಟ್ರೆ ಏನು ಮಾಡೋದು? ಒಬ್ಬ KS ಯಾಕ್ರಿ ಮಾಡಿಲ್ಲ ಅಂತ ನಾನು ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿನ ಕೇಳಿದ್ರೆ ಅವರಿಬ್ಬರು ಡೆಪ್ಟೇಷನ್ ಮೇಲೆ ಬಂದಿರೋದು, ನಾವು ಕ್ರಮ ತಗೊಳಕ್ಕಾಗಲ್ಲ, DPR ಕಳಿಸಿದ್ದೀವಿ ಅಂದರು. DPRಗೆ ಪತ್ರ ಬರೆದಿದ್ದೀನಿ, ಏನು ಶಿಸ್ತು ಕ್ರಮ ಇವ್ರ ಮೇಲೆ ತಗೋತಾ ಇದ್ದೀರಾ ಹೇಳಿ ಅಂತ ಹೇಳಿದ್ದೀನಿ. ಯಾಕೆ ಇವತ್ತಿನವರೆಗೂ ಇವ್ರನ್ನ ನೀವು ಹಿಂಗೆ ಬಿಟ್ಟಿದ್ದೀರಾ ಅಂತ ಕೇಳಿದ್ದೀವಿ. ಮುಖ್ಯಮಂತ್ರಿಗಳಿಗೆ 14 ಸೈಟ್ ಕೊಟ್ಟು ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದಂಥ ನಟೇಶನ್ ವಿರುದ್ಧ ಸ್ವತಃ ಮುಖ್ಯಮಂತ್ರಿಗಳ ಕ್ರಮ ತಗೋತಾ ಇಲ್ಲ. ಏಟೆಲ್ಲ ಮುಜುಗರ ಮಾಡಿದಂಥ ಅವರೇ ಆದೇಶವನ್ನು ಪಾಸ್ ಮಾಡಿರುವಂಥ ದಿನೇಶ್ ಕುಮಾರ್ ವಿರುದ್ಧ ಇವತ್ತಿನವರೆಗೂ ಕ್ರಮ ಆಗಿಲ್ಲ. ಒಟ್ಟಾರೆ ಏನಂದರೆ ಹಿಂದೆ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ಅಧಿಕಾರಿಗಳು ಹೆದರ್ತಾ ಇದ್ರು. ನಾವು ಸಿದ್ದರಾಮಯ್ಯನವ್ರನ್ನ ಅದಕ್ಕೆ ಗೌರವಿಸ್ತಾ ಇದ್ದಿದ್ದು, ಏನಂದರೆ ಅದನ್ನು ನಡುಗಿಸೋರು ಅಂತ. ಆದರೆ ಇವತ್ತು ಸಿದ್ದರಾಮಯ್ಯನವರೇ ಅಧಿಕಾರಿಗಳಿಗೆ ಹೆದರ್ಕೊಂಡಾಗೋಗಿದೆಯಲ್ಲ. ಯಾಕೆ ಅಂತ ಹೇಳಿದ್ರೆ ಸುತ್ತಮುತ್ತಲಿನವ್ರು ಏನೇನು ತಪ್ಪು ಮಾಡಿದಾರೋ ಸಿದ್ದರಾಮಯ್ಯನವ್ರಿಗೆ ಯೋಚನೆ ಆಗ್ಬಿಟ್ಟಿದೆ. ಈಗ ಅವ್ರು ಯಾರು ನಂಬಿದ್ರು ಆ ಹಿತಶತ್ರುಗಳಿಗೆ ಎಲ್ಲಿ ಕಮಿಷನರ್ಗಳು ಏನಾದ್ರು ಕೆಲಸ ಮಾಡಿಕೊಟ್ಬಿಟ್ಟಿರ್ತಾರೆ ಅಥವಾ ಆ ಕಮಿಷನರ್ಗಳ ಮೇಲೆ ಹಿತಶತ್ರುಗಳು ಒತ್ತಡ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಇವರು ಇನ್ನೂ ಮುಟ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಸರ್, ಮೂಡದ ಮಾಜಿ ಅಧ್ಯಕ್ಷರು ರಾಜೀವ್ ಅವರ ವಿಚಾರಣೆ ಲೋಕಾಯುಕ್ತದಲ್ಲಿ ನಡೀತು, ಏನು ಹಗರಣ ಆಗೇ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಹಗರಣನೇ ಆಗದಿದ್ಮೇಲೆ ಮುಖ್ಯಮಂತ್ರಿಗಳು ಯಾಕೆ 14 ಸೈಟ್ ವಾಪಸ್ ಕೊಟ್ಟರು? ಯಾಕೆ ಕೋರ್ಟ್ 2 ಫೈಂಡಿಂಗ್ಸ್ ಮಾಡಿತು? 2 ಕೋರ್ಟಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಒಂದಾಯಿತು, ಕರ್ನಾಟಕ ಹೈಕೋರ್ಟ್ ಹೇಳ್ತಲ್ಲ
ಯಾಕೆ ಮಾಡಿದ್ರು ಅವರು? ಏನೂ ಆಗಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಡ್ಬೋದಾಗಿತ್ತಲ್ಲ. ಲೋಕಾಯುಕ್ತ ಯಾಕೆ ತನಿಖೆ ಮಾಡ್ತಾ ಇದೆ? ಎಲ್ಲರನ್ನು ಬಿಟ್ಬಿಡ್ಬೋದಾಗಿತ್ತಲ್ಲ. ಒಂದೇ ಲೈನಿಗೆ 4 ಜನದ ಏನು ತಪ್ಪಿಲ್ಲ ಅಂತ A1 ಹಿಡಿದು A4ವರೆಗೆ ಎಲ್ಲರೂ ಅವ್ರು ಎನ್ಕ್ವೈರಿ ಮಾಡಿದ್ರಲ್ಲ, ಯಾಕೆ ಮಾಡಿಸಿದ್ರು? ಬಟ್ ಅದೆಲ್ಲ ವಿಪಕ್ಷಗಳ ಒತ್ತಡಕ್ಕಾಗಿದ್ದು. ಏನು ಒತ್ತಡ? ನಾವು ಡಾಕ್ಯುಮೆಂಟ್ ಇಲ್ಲದೆ ಕೋರ್ಟ್ ಒಪ್ಕೊಂಡ್ಬಿಡುತ್ತಾ? ಪ್ರತಿಯೊಂದನ್ನು ಡಾಕ್ಯುಮೆಂಟೇಷನನ್ನು ನೋಡಿ ತಾನೆ, ಡಾಕ್ಯುಮೆಂಟನ್ನು ನೋಡದೆ ಕೋರ್ಟು ಇದನ್ನೆಲ್ಲ ಮಾಡಿಬಿಡ್ತಾರ? ಇದೆಲ್ಲ ನನಗನ್ಸುತ್ತೆ ಹೇಳಕ್ಕೆ ಏನು ಸಿಗ್ತಾ ಇಲ್ಲ ಅವ್ರಿಗೆ. ಇವರೇ ಮೂಡಾದ ಚೇರ್ಮನ್ ಆಗಿದ್ರಲ್ಲ, ಮೂಡಾದ ಚೇರ್ಮನ್ ಆಗಿದ್ದಾಗ ತಾನೇ ಇದಾಗಿರೋವಂಥದ್ದು. ಆ ಹಿನ್ನೆಲೆಯಲ್ಲಿ ಅವ್ರು ಏನಾದ್ರು ಹೇಳ್ಕೊಳ್ಳಿ, ನಡೆದಿರೋದು ನಿಜ, ಭ್ರಷ್ಟಾಚಾರ ಆಗಿರೋದು ನಿಜ. ಸ್ಯಾಟಲೈಟ್ ಪಿಕ್ಚರು ಸುಳ್ಳು ಹೇಳ್ಬಿಡ್ತಾ? ಇಲ್ಲಿ ಲೇಔಟ್ ಮೊದಲೇ ಬಡಾವಣೆ ಆಗಿತ್ತು ಅನ್ನೋದನ್ನು ನಾವೆಲ್ಲ ಉಪಗ್ರಹ ಆಧಾರಿತ ಪಿಕ್ಚರ್ ತಾನೇ ತೋರಿಸಿರೋದು. ನನಗನ್ಸುತ್ತೆ ಇದೆಲ್ಲ ಸುಮ್ಮನೆ ಏನೋ ಹೇಳಿದ್ದಾರೆ. ಈ ಕೇಸು ಇನ್ನಷ್ಟು ಬಿಗಿಯಾಗತ್ತೆ, ಕುತ್ತಿಗೆಗೆ ಬರುತ್ತೆ, ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಇದು ಬಂದೇ ಬರುತ್ತೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ನಡುವೆ ಸರ್, ಈಗ 48 ಸೈಟ್ಗಳು ಚಾಮುಂಡೇಶ್ವರಿ ಆ ಆಸ್ತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಒಕ್ಕರ್ಲ ಕೂಗಾಗ್ತಿದೆ. ನೀವು ಕೂಡ ಕೇವೇಟ್ ಸಲ್ಲಿಸಲಿಕ್ಕೆ ಮುಂದಾಗ್ತೀರಿ, ಏನು ಸರ್ ಅದು? ಏನಂದರೆ ಈಗ 48 ಸೈಟ್ಗಳನ್ನು ಅವರು ವಾಪಸ್ ಪಡೆದಿದ್ದಾರೆ. ಅದಕ್ಕೆಲ್ಲ ಏನು ಕ್ರಯಪತ್ರವನ್ನು ಎಲ್ಲವನ್ನು ವಾಪಸ್ ಪಡೆದಿರುವಂಥ ಈ ಸಂದರ್ಭದಲ್ಲಿ ನಾವು ಮೂಡಾದ ಆಸ್ತಿನ ಅವರು ಸ್ವಲ್ಪ ಬಲಿಷ್ಠ ಇದ್ದಾರೆ, ಸ್ವಲ್ಪ ಕಾನೂನಿನ ವಿಷಯವೂ ಗೊತ್ತಿದೆ ಅನ್ನುವ ಕಾರಣಕ್ಕೆ ನಾವು ಕೇವಿಯೇಟನ್ನು ಹಾಕಿ ಅನ್ನುವಂಥ ಒತ್ತಾಯವನ್ನು ಜಿಲ್ಲಾಧಿಕಾರಿಗೆ, ಕಮಿಷನರ್ಗೆ, ಕಾರ್ಯದರ್ಶಿಗಳು 3 ಜನಕ್ಕೂ ಪತ್ರ ಬರೆಯುವ ಮುಖಾಂತರ, ಒಳ್ಳೆ ಲಾಯರು ಈಗಂತೂ ವಿವೇಕಾನಂದ ಅಂಥೇಳಿ ನಾವು ನಮ್ಮ ಸೀನಿಯರ್ ವಕೀಲರನ್ನ ಮೂಡಾಗೆ ನೇಮಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅವ್ರ ಮುಖಾಂತರ ಮಾಡಿ ಹೈಕೋರ್ಟ್ಗೆ ಒಂದು ಕೇವಿಯೇಟನ್ನು ಸಲ್ಲಿಸಿ ಅನ್ನುವಂಥ ಮನವಿಯನ್ನು ಮಾಡಿದ್ದೀನಿ. ಮತ್ತು ಸುತ್ತ ಬೇಲಿ ಹಾಕ್ಕೋಬೇಕು ನಮ್ಮ ಜಾಗದಲ್ಲಿ, ಅದನ್ನು ಮಾಡಿ ಅನ್ನುವಂಥ ಮನವಿಯನ್ನು ನಾನು ನೆನ್ನೆ ಸಲ್ಲಿಸಿದ್ದೀನಿ. ಸಲ್ಲಿಸ್ಬಿಟ್ಟು ಜಿಲ್ಲಾಧಿಕಾರಿಗೆ ಮತ್ತು ಅಧ್ಯಕ್ಷರಿಗೆ ನಾನು ಲೆಟ್ರನ್ನ ಕೊಟ್ಟು ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂತಹ TS ಶ್ರೀವತ್ಸ ಅವರ ಮಾತು. ಸದ್ಯಕ್ಕೆ ಮೂಡಾದ ಆಸ್ತಿಯ ರಕ್ಷಣೆ ನಮ್ಮ ಹೊಣೆ, ಹಾಗಾಗಿ ಬೇಲಿನ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತೀವಿ. ಇದ್ರ ಜೊತೆಗೆ ದಿನೇಶ್ ಹಾಗೂ ನಟೇಶ್ ಅವರ ವಿರುದ್ಧ ಸೂಕ್ತ ಕ್ರಮ ಆಗಲೇಬೇಕು ಅನ್ನೋ ಆಗ್ರಹನ ಮಾಡ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.